ಬರಾಅತ್ ರಾತ್ರಿ ಕೋಟ್ಯಾನುಕೋಟಿ ಮನುಷ್ಯರ ಪಾಪಗಳನ್ನು ಮನ್ನಿಸುವ ರಾತ್ರಿ. ಬರಾಅತ್ ಎಂಬುದರ ಅರ್ಥವೇ ವಿಮೋಚನೆ ಎಂಬುದಾಗಿದೆ. ರಹಸ್ಯವಾಗಿ ಮತ್ತು ಬಹಿರಂಗವಾಗಿ ನಾವು ಮಾಡಿದ ಸರ್ವ ಪಾಪಗಳನ್ನು ಸೃಷ್ಟಿಕರ್ತ ಅಲ್ಲಾಹನಲ್ಲಿ ಮನಬಿಚ್ಚಿ ಹೇಳಿ ಪ್ರಾಯಶ್ಚಿತ್ತಪಟ್ಟು ಕ್ಷಮೆ ಕೇಳೋಣ. ಅವನ ವಿಶೇಷ ಕರುಣೆಯ ನೋಟ ನಮ್ಮ ಮೇಲೆ ಬಿದ್ದರೆ ನಮ್ಮ ಬದುಕು ಪಾವನವಾಗಲು ಅದುವೇ ಸಾಕಲ್ಲವೇ ಪ್ರಿಯರೇ. ಸೃಷ್ಟಿಗಳ ಆಯಸ್ಸು, ಆರೋಗ್ಯ, ಅನಾರೋಗ್ಯಗಳು, ಜೀವಿತಾವಧಿಯಲ್ಲಿ ನಮಗೆ ಲಭಿಸುವ ಆಹಾರ ಹಾಗೂ ಇನ್ನಿತರ ರಿಸ್ಕ್ಗಳು ಮುಂತಾದ ಎಲ್ಲ ಕಾರ್ಯಗಳ ದಾಖಲೆ ತಯಾರಾಗುವ ರಾತ್ರಿ ಇದು. ಆದ್ದರಿಂದ ಮುಸಲ್ಮಾನರಾದ ನಾವು ಈ ರಾತ್ರಿಯಲ್ಲಿ ಮಗ್ರಿಬ್ ಮತ್ತು ಇಶಾ ನಮಾಜಿನ ಮಧ್ಯೆ 3 ಯಾಸೀನ್ ಪಾರಾಯಣ ಮಾಡೋಣ. 1ನೇ ಯಾಸೀನ್ ದೀರ್ಘಾಯುಷ್ಯ ಲಭ್ಯವಾಗಲು, 2ನೇ ಯಾಸೀನ್ ಜೀವನ ಭೋಗ ವಸ್ತುಗಳಲ್ಲಿ ಅಂದರೆ ಆಹಾರ ಅಥವಾ ರಿಸ್ಕ್ನಲ್ಲಿ ವಿಶಾಲತೆ ಲಭಿಸಲು, 3ನೇ ಯಾಸೀನ್ ಮರಣ ಹೊಂದುವಾಗ ಈಮಾನಿನೊಂದಿಗೆ ಮರಣ ಹೊಂದಲು. ನಂತರ ಸೂರತು ದುಖಾನ್ ಪಾರಾಯಣ ಮಾಡೋಣ. ಅನಗತ್ಯ ಮಾತುಗಳಿಂದ ದೂರವಿರೋಣ. ನಮ್ಮ ಮಾತಾಪಿತರು, ನಮ್ಮ ಗುರು ಹಿರಿಯರು, ಕುಟುಂಬಿಕರು, ಸ್ನೇಹಿತರು, ನಮ್ಮನ್ನು ಪ್ರೀತಿಸಿದವರು, ನಮ್ಮನ್ನು ದ್ವೇಷಿಸಿದವರಿಗೂ ಕೂಡ ನಾವು ವಿಶೇಷವಾಗಿ ಈ ರಾತ್ರಿಯಲ್ಲಿ ಪ್ರಾರ್ಥಿಸೋಣ. ಹಗಲು ಸಮಯ ಸುನ್ನತ್ ಉಪವಾಸ ಹಿಡಿಯೋಣ. ಶಾಬಾನ್ ಸ್ವಲಾತಿನ ಅಂದರೆ ದರೂದೆ ಶರೀಫ್ನ ತಿಂಗಳಾದ್ದರಿಂದ ಈ ರಾತ್ರಿ ಪ್ರತ್ಯೇಕವಾಗಿ ಪ್ರಾಣ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಸ್ವಲಾತನ್ನು, ದರೂದೆ ಶರೀಫನ್ನು ಅಧಿಕಗೊಳಿಸೋಣ. ತಿಂಗಳುಗಳ ಚಕ್ರವರ್ತಿ ರಂಜಾನ್ ಶರೀಫ್ ಆಗಮಿಸುತ್ತಿರುವುದರಿಂದ ಈ ರಾತ್ರಿಯಲ್ಲೇ ನಮ್ಮ ಮನ ಮತ್ತು ಮನೆಗಳನ್ನು ಎಲ್ಲ ಕಲ್ಮಶಗಳಿಂದಲೂ ಸ್ವಚ್ಛಗೊಳಿಸೋಣ. ಪಾಪಮೋಚನೆ ಲಭಿಸುವವರ ಸಾಲಲ್ಲಿ ಸೇರಲು ಸರ್ವಶಕ್ತ ಸೃಷ್ಟಿಕರ್ತನು ನಮಗೆ ಸೌಭಾಗ್ಯ ಕರುಣಿಸಲಿ. ಆಮೀನ್.